ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿನೋದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೈ ಔಟ್ಫಿಟ್. ಸ್ಯಾರಿನ ಹಾಕ್ಕೊಂಡಿದ್ದೀನಿ, ಜೊತೆ ಬ್ಯಾಂಗಲ್ಸ್. ಸೊ ಬನ್ನಿ ಎಲ್ಲರೂ ಮಾತಾಡ್ಸೋಣ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಫಸ್ಟು ನಮ್ಮ ಮದರ್ ಅವರ ಮಾತಾಡ್ಸೋಣ. ಹಾಯ್. ಇವರು ಫೋಟೋಲೆಲ್ಲ ವಿಡಿಯೋ ಅಷ್ಟೇನೆ. ಅಲ್ಲಿ ನಮ್ಮಪ್ಪ ಮತ್ತೆ ನಮ್ಮ ಶ್ರೀಲಂಕಾ ರೆಡಿ ಆಗಿದ್ದಾರೆ. ಇವರು ಮಿಸ್ಸಸ್ ನನ್ನ ಬ್ಲಾಗ್ ಮಾಡೋಕ್ಕೆ ಬಿಡಲ್ಲ ಗೈಸ್. ಇಲ್ಲಿ ಬತ್ತು ಅಂದರೆ ಗಿಜಿ ಮಾಡ್ತಾರೆ. ಸೊ ಈಗ ಎಲ್ಲರೂ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು. ಟೈಮ್ ಆಲ್ರೆಡಿ 7:40 ನಿಯರ್ ಆಗಿದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸ್ತಿದ್ದೀಲ್ವ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಸೋ ಹ್ಯಾಪಿ. ರಾಯ ದರ್ಶನ ಮಾಡೋದಕ್ಕೆ ತುಂಬ ಖುಷಿಯಾಗಿದ್ದೀನಿ. ಸೊ ಯಾ ಬನ್ನಿ ಹೋಗ್ತಾ ತೋರಿಸ್. ಹಾಯ್, ಹ್ಯಾಪಿನಾ? ದರ್ಶನಕ್ಕೆ ಹೋಗ್ತಿರೋದು ಹ್ಯಾಪಿನಾ? ಖುಷಿ ಆಗ್ತಿದ್ಯಾ? ಮತ್ತೆ ನಿಮಗೆ ಫುಲ್ ಖುಷಿ. ಇವ್ರು ಬರ್ತಾರೆ ಕ್ಯಾಮ್ರಾ ಮುಂದೆ, ಎಲ್ಲದಕ್ಕೂ ಬರ್ಬೇಕು. ಇವ್ರನ್ನೇ ಫೋಕಸ್ ಮಾಡ್ಬೇಕು ನಾವು. ಎಲ್ಲ ಸೈಲೆಂಟ್. ಏನ್ ನಿಮ್ಮಿಬ್ರದ್ದು? ಹೇಳಿ. ನಾವು ಹೋಗಿದ್ ಬರ್ತೀವಿ, ನೀವು ಹೋಗಿದ್ ಬರೋಗಿ. ಪರವಾಗಿಲ್ಲ. ಅವರು ಎಲ್ಲಾರು ಖುಷಿಯಾಗಿದ್ದೀರಾ ದರ್ಶನ ಮಾಡಕ್ಕೆ? ಜೋಶ್ ಇಲ್ವಲ್ಲ? ಜೋಶ್ ಇಲ್ಲ. ಇಲ್ಲಿ ಮೇಕಪ್ ಮಾಡಿಸ್ಕೊಂಡಿದ್ದಾರೆ. ಹ್ಯಾಪಿ ಹ್ಯಾಪಿ ಎಷ್ಟು? ನಮ್ ಜಿಯಾ ಬೇಬಿಗೆ ಜ್ವರ ಬಂದ್ಬಿಟ್ಟಿದೆ. ಜಿಯಾ ಅಷ್ಟೇ, ಅವಳಷ್ಟೇ ಅಮ್ಮ. ಸೊ ಇದು ರೂಮ್ ಆಗಿತ್ತು. ಇಲ್ಲೊಂದು ಡಬಲ್ ಕಾಟ್ ಅಂಡ್ ಸಿಂಗಲ್ ಕಾಟ್ ಇದೆ. ತುಂಬಾ ಮೆಸ್ಸಿ ಆಗಿದೆ ರೂಮು. ನಾನು ಫುಲ್ ಔಟ್ಫಿಟ್ ತೋರಿಸ್ತೀನಿ. ಇವರೆಲ್ಲ ಗಿಜಿ ಮಾಡ್ತಾರೆ. ಏಯ್ ಹೋಗ್ರಿ ಆ ಕಡೆ, ಹೋಗ್ರಿ ಆ ಕಡೆ, ಹೋಗ್ರಿ ಆ ಕಡೆ. ಸುಮ್ಮನೆ ಸೊ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ನಂಗಂತೂ ಈ ಕಲರ್ ಸ್ಯಾರಿ ಸಖತ್ ಇಷ್ಟ. ಅಲ್ಲಿ ಹೋಗ್ಬಿಟ್ಟು ಹೂವು ತಗೊಂಡು ನಿಂತ್ಕೊಬೇಕು. ಸೊ ಗೈಸ್, ನಾವಿಲ್ಲಿ ಸ್ಟೇ ಆಗಿರೋ ರೂಮ್ಗೆ ಎಷ್ಟು ರೆಂಟ್ ಕೊಟ್ಟಿರೋದಂದರೆ 3.7K, 3700. ಏನಂಕಲ್ ರೂಮ್ಗೆ ಎಷ್ಟು ಕೊಟ್ಟಿದ್ದೀವಿ ರೆಂಟ್ ಅಂತ? ಫಸ್ಟ್ ನಮ್ಮ ಅತ್ತನೇ ಕಾಯ್ತಿದ್ದಾರೆ. ಹೌದೌದು. ಸೊ ತೋರಿಸ್ತೀನಿ ಊಟ. ಸೊ ಗೈಸ್, ನಮ್ಮ ಹೂವು ಕೊಡಿಸಿದ್ದಾರೆ. ಮಲ್ಲಿಗೆ ಹೂವದ ಗೆಸ್ಟ್ ಹೌಸ್ ಅಲ್ಲ, ಇಲ್ಲ ಗೆಸ್ಟ್ ಹೌಸ್. ಒಳಗಡೆ ಎಂಟ್ರೆನ್ಸ್ ಹಾಕ್ತಿದ್ದೀವಿ. ಇಲ್ಲ ದರ್ಶನಕ್ಕೆ ನಿಂತಿಲ್ಲ, ಫುಲ್ ರಶ್ ಇದೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ತುಂಬಾ ಅಂದರೆ ತುಂಬಾನೇ ರಶ್ ಇದೆ. ನಮ್ಮ ಅಂಕಲ್ ಯಾಕೋ ಮುಂದೆ ನಿಂತ್ಕೊಂಡು ನನ್ನನ್ನು ರೇಗಿಸ್ತವ್ರೆ. ಏನು ಅಂಕಲ್ ನಿಮ್ಮದು? ಎಲ್ಲಿ ಒಂದು ಫೋಟೋ ತೆಗಿದೇನೆ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾ ಇದೆಯಾ? ಸೊ ಬ್ಲಾಗ್ ನಿಮಗೋಸ್ಕರ ಬ್ಲಾಗ್ ಮಾಡ್ತಿದ್ದೀನಿ ನೋಡಿ. ಅವ್ರ ಫೋಟೋಸ್ ತೆಗಿದ್ದೇನೆ. ಬನ್ನಿ ತೋರಿಸ್ತೀನಿ. ನೋಡಿ, ನಮ್ಮಪ್ಪ ಮತ್ತು ನಮ್ಮ ಶೇಖರ್ ಮಾವ ಬರ್ತಿದ್ದಾರೆ. ಅವ್ರ ಹಿಂದೆಗಡೆ ಗ್ಯಾಂಗ್ ಬರ್ತಿದೆ. ವರ್ಷಿತಕ್ಕ, ನಮ್ಮ ನಂದಿ ಬಾವ, ಶ್ರೇಯಾ ಭಾವನಕ್ಕ ಅವ್ರವ್ರ ಮಾತಲ್ಲೇ ಬರ್ತಾ ಇದ್ದಾರೆ. ಅಕ್ಕ ಒಬ್ಬಳೇ ಅಬ್ಸರ್ವ್ ಮಾಡಿದ್ದು.
ಹೋದ್ರಲ್ಲಿ ಸೊ ಗೈಸ್ ನೀವೇನಾದರೂ ಮಂತ್ರಾಲಯಕ್ಕೆ ವಿಸಿಟ್ ಮಾಡ್ತೀನಿ ಅಂತ ಅಂದರೆ ಫಸ್ಟೇ ಮಠದಿಂದ ಬಿಟ್ಟಂಥ ರೂಮ್ಸ್ಗಳನ್ನ ಪ್ರೀ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರೈವೇಟ್ ರೂಮ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನಿಸುತ್ತೆ. ಆ್ಯಂಡ್ ನಾವು ಹೋಗಿದ್ದು ಥರ್ಸ್ಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು. ಆ ರಶಲ್ಲಿ ನಾವು ನಿಜವಾಗ್ಲೂ ದರ್ಶನ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ. ದರ್ಶನಕ್ಕೆ ನಿಂತ್ಕೊಂಡಿದ್ರೆ ಆಲ್ಮೋಸ್ಟ್ ಮಧ್ಯಾಹ್ನ 2 ಮೇಲೆ ಆಗ್ತಿತ್ತೇನೋ ಅನಿಸುತ್ತೆ. ನಮ್ಮ ಜಿಯಾ ಬೇಬಿ ಸ್ವಲ್ಪ ಜ್ವರ ಬಂದಿರೋದ್ರಿಂದ ಅವಳೇನು ಆ್ಯಕ್ಟಿವ್ ಆಗಿರಲಿಲ್ಲ. ಸೊ ಅದಕ್ಕೇ ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಅಂತ ಇರ್ತಾರೆ, ಅವ್ರಿಗೇ ಒಂದು 1000 ರೂಪೀಸ್ನ ಕೊಟ್ಬಿಟ್ಟು ಡೈರೆಕ್ಟ್ ದರ್ಶನ ತೊಗೊಂಡ್ವಿ. ನಾವು ದರ್ಶನ ತೊಗೊಂಡು ಅಲ್ಲೇ ಮಂತ್ರಾಕ್ಷತೆ ಕೊಡ್ತಾರೆ. ಮಂತ್ರಾಕ್ಷತೆ ಎಲ್ಲ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಅಲ್ಲೇ ಸೈಡಲ್ಲಿ ದೇವ್ರದ್ದು ವಸ್ತುಗಳೆಲ್ಲ ಇಟ್ಟಿದ್ದಾರೆ. ಚಿನ್ನದ ಅಥವಾ ಬೆಳ್ಳಿದು ಅಂತ ಗೊತ್ತಿಲ್ಲ, ಬಟ್ ಸೈಡಲ್ಲಿ ದೇವ್ರದ್ದು ವಸ್ತುಗಳು ಏನೇನಿರುತ್ತೆ ಅದನ್ನೆಲ್ಲ ಇಟ್ಟಿದ್ರು. ಸೊ ಅದನ್ನು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲೇ ಒಳಗಡೆ ಶಾಪಿಂಗ್ ಅಂತ ಒಂದೊಂದು ಅಂಗಡಿ ಇದೆ, 1-2 ಅಂಗಡಿ ಇರಬೇಕು. ಅಲ್ಲಿ ವಿಗ್ರಹಗಳಾಗಿರ್ಬೋದು ಮತ್ತು ಕಂಚಿನ ಐಟಮ್ಸ್ಗಳು ಎಲ್ಲ ಸಿಗುತ್ತೆ. ಸೊ ಆ ಅಂಗಡಿನೂ ಸ್ವಲ್ಪ ವಿಸಿಟ್ ಮಾಡಿದೆ, ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿ ಯಾಕಂದರೆ ತುಂಬಾ ರಶ್ ಇತ್ತು ಒಳಗಡೆ. ನೆಕ್ಸ್ಟ್ ನಾವು ಅದನ್ನೆಲ್ಲ ನೋಡಿಕೊಂಡು ಈಚೆ ಬರೋಷ್ಟರಲ್ಲಿ 8:30 ಮೇ ಬಿ 9 ಆಗಿತ್ತು ಅಂತ ಅನಿಸುತ್ತೆ. ಸೊ ಗೈಸ್ ನಮ್ಮದು ದರ್ಶನ ಎಲ್ಲ ಆಗಿ ಹೋಟ್ಲಕ್ಕೆ ತಿನ್ನಕ್ಕೆ ಬಂದಿದ್ದೀವಿ ಅಂತ. ಎಷ್ಟು ಚೆನ್ನಾಗಿ ದರ್ಶನ ಆಯಿತು. ಎಂಟ್ರೆನ್ಸ್ ಡೈರೆಕ್ಟ್ ದರ್ಶನ ಸಿಕ್ತು ನಮಗೆ. ಇವತ್ತು ಥರ್ಸ್ಡೇ ತುಂಬ ರಶ್ ಇತ್ತು, ನೀವೇ ನೋಡಿದ್ದೀರ ವಿಡಿಯೋದಲ್ಲಿ ಎಷ್ಟು ರಶ್ ಇತ್ತು ಅಂತ. ಬಟ್ ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲ ಅಂದರೆ 5 ಮಿನಿಟ್ಸ್ ದೇವ್ರ ಮುಂದೆ ನಿಂತಿದ್ವಿ ನಾವು. ಸೊ ಫುಲ್ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಎಲ್ಲ ಸಿಗ್ತಿದೆ, ಸಂತೋಷ ಆಗ್ತಿದೆ. ಈಗ ಹಂಗೆ ಹೊಟ್ಟೆಗೆ ತೃಪ್ತಿ ಸಿಗಬೇಕಲ್ಲ, ಅದಕ್ಕೆ ತಿನ್ನಕ್ಕೆ ಬಂದಿದ್ದೀವಿ ತಿಂಡಿನ. ನಾನು ಈ ಥರ ಸೆಕೆಂಡ್ ಟೈಮ್ ಬಂದಿರೋದು. ನಮ್ಮಮ್ಮ ಬಂದು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬಂದ್ಬಿಡ್ತಾರೆ ಕ್ಯಾಮ್ರಾ ಮುಂದೆ. ಹೆಂಗಾಯ್ತು ದರ್ಶನ? ನಾನು 5 ನಿಮಿಷನೇ ನಿಂತಿದ್ದೆ ಗಂಟು ಬಿಚ್ಕೊಂಡು. ತಿನ್ನಕ್ಕೆ ಏನಾದ್ರು ಆರ್ಡ್ರ್ ಮಾಡಬೇಕೀಗ, ರಶ್ ಇದೆ. ಸೊ ಗೈಸ್ ನಾನು ತಿಲ್ಕ ಇಟ್ಸ್ಕೊಂಡಿದ್ದೀನಿ. ಫ್ರೀ ಅಂತ ತಕ್ಷಣ ಎಲ್ಲರೂ ಎಷ್ಟು ಸವಿತಾ ಅವರೇ ತೋರಿಸಿ, ರಕ್ಷಿತಾ ಅವರೇ ತೋರಿಸಿ ನೀವು ಮನೇನ. ಸೊ ಗೈಸ್ ನಾವಿವಾಗ ದರ್ಶನ ಎಲ್ಲ ಮಾಡ್ಕೊಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೈಡ್ ಪ್ಲೇಸಸ್ ವಿಸಿಟ್ ಮಾಡಕ್ ಹೋಗ್ತಿದೀವಿ. ಒಬ್ರಾಯ್ತೆ ಒಬ್ರು ನಡೀರಿ. ಇವ್ರು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು. ಮಾತ ಯಾವ್ದು ನಂಬೇಡ್ರಿ. ಯಾವ ಇದಕ್ಕೂ ಬಂದಿಲ್ಲ, ಮನೇಲಿ ಎತ್ಕೊಂಡು ಇವೆಲ್ಲ ಮಾಡ್ತಾವಳೆ. ನಾನೆಲ್ಲ ತೋರಿಸಿದೀನಿ ಮಂತ್ರಾಲಯದೆಲ್ಲ ಏನಿದೆ ಅಂತ. ಅವ್ರು ನಂಬಕ್ ಹೋಗ್ಬಿಡಿ, ಅವ್ರ ಮಿಸ್ಸಸ್ ಇದೆ. ನಿಜ ಹೇಳಿ. ಇದು ಮನೆ ನೋಡ್ರಿ, ಮನೆ ರೂಮಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಇದೆಲ್ಲ ಯಾವ್ದು ಇವರು ಯೂಟ್ಯೂಬರ್, ಇವ್ರಿಗೇನು ಗಿಫ್ಟ್ ಕೊಡ್ಬೇಡ್ರಿ, ದುಡ್ಡು ಕೊಡ್ಬೇಡ್ರಿ, ಎಲ್ಲ ಫೇಕು. ಅಯ್ಯೋ ಸೊ ಗೈಸ್ ಇವಾಗ ನಾವು ಇವ್ರು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು. ಯಾರು ನಂಬೇಡ್ರಿ, ಮನೇಲೆ ಕುತ್ಕೊಂಡು ಇವೆಲ್ಲ ಮಾಡ್ತಾರೆ. ಆಮೇಲೆ ಅವ್ರ ಅಮ್ಮ ಮಾಡೋದೆಲ್ಲ ಅಡುಗೆ ಎಲ್ಲ ಇವರೇ ಮಾಡಿದ್ರೆ ಅಂತ ಬಿಲ್ಡಪ್ ತಗೊಂತಾರೆ. ಇದೆಲ್ಲ ನಂಬಿ ಹಾಳಾಗೋಗ್ಬೇಡ್ರಿ. ದಯವಿಟ್ಟು ಇವ್ರ ವಿಡಿಯೋ ಬಿಟ್ಬಿಟ್ಟು ನನ್ನ ವಿಡಿಯೋ ನೋಡಿ. ಯೂಟ್ಯೂಬ್ ಚಾನಲ್ ಇಲ್ಲ, ಹೋಗ್ರಿ ಮಿಲ್ಟ್ರಿ ಮ್ಯಾನ್. ಸೊ ಗೈಸ್ ಇವಾಗ ಸೈಡ್ ಪ್ಲೇಸ್ ನ ವಿಸಿಟ್ ಮಾಡೋಣ. ಗಿಜಿ ಅಂತಾರಪ್ಪ ಇಲ್ಲಿ. ಎಲ್ರು 5 ನಿಮಿಷ ಸೈಲೆಂಟ್. ಸೊ ಗೈಸ್ ನಾವೆಲ್ಲರೂ ಈಗ ದೇವಸ್ಥಾನದ ಪ್ರಸಾದಕ್ಕೆ ಅಂತ ಬಂದಿದ್ದೀವಿ, ಮಧ್ಯಾಹ್ನದ ಊಟಕ್ಕೆ. ಇಲ್ಲೇ ಚೆನ್ನಾಗಿ ಕೊಡ್ತಾರಂತೆ. ಸೊ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸಸ್ ನೋಡೋಕೆ ಹೋಗ್ಬೇಕು. ಟೋಟಲಾಗಿ ಎಲ್ಲ ಫ್ಯಾಮಿಲಿ ಕೂಡ ಒಟ್ಟಿಗೆ ಬರ್ತಿದ್ದೀವಿ.
ಏಕೆ ನಾನು ಯಾರಂತಾನೆ ಗೊತ್ತಿಲ್ಲ ಅಂತ ಮಲ್ಲಿಗೆ ಹೂವನೇ ಚಂದ. ಹೆವಿ ಬಿಸಿಲಿದೆ ಬಟ್ ಕಾಲೇನು ಸುಡ್ತಿಲ್ಲ, ಬಟ್ ಹೆವಿ ಬಿಸಿಲಿದೆ. ಸೊ ಈಗ ಮಧ್ಯಾಹ್ನ ಊಟ ತಿನ್ಕೊಂಡು ಪ್ಲೇಸಸ್ ನೋಡೋದಕ್ಕೆ ಹೊರಡ್ಬೇಕು. ನಮ್ಮ ಜಿಯಾ ಬೇಬಿಗೆ ಜ್ವರ ಬಂದಿದೆ. ಅವಳು ಯಾರ ಹತ್ರನೂ ಹೋಗ್ತಿಲ್ಲ. ನಾವು ಚಿಕ್ಕಿನೇ ಜಾಸ್ತಿ ಅಟ್ಯಾಚ್ ಆಗಿದೆ ಅಷ್ಟೇ. ಅವಳಿಗೆ ಜ್ವರ ಬಂದ್ಬಿಟ್ಟಿದೆ, ನೈಟಿಂದನೂ ಜ್ವರ ಇದೆ. ಟ್ರಾವೆಲ್ ಮಾಡ್ತೀವಿ. ಇನ್ನೂ ಏನು ಶಾಪಿಂಗ್ ಹೋಗಿಲ್ಲ, ನೋಡ್ಬೇಕೇನಾದ್ರು ಶಾಪಿಂಗ್ ಹೋದ್ರೆ ತಗೊಂಡ್ರೆ ತೋರಿಸ್ತೀವಿ. ಗೈಸ್ ನಾವೆಲ್ಲ ಒಂದ್ ಕಡೆ ಆದ್ರೆ ಇಲ್ಲಿಬ್ರು ಸ್ಪೆಷಲ್ ಆಗಿ ಎಂಟ್ರಿ. ಇವರು ಸ್ಪೆಷಲ್ ಎಂಟ್ರಿ ನಿಮ್ಗೆ. ಎಷ್ಟು ದೊಡ್ಡ ಲೈನ್ ಇದೆ ನೋಡಿ ಊಟಕ್ಕೆ. ಹೆವಿ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಹೊಟ್ಟೆ ಹಸಿತಾ ಇದೆ. ಒಳ್ಳೆ ನಿದ್ದೆ ಬರ್ತಿದೆ. ನೈಟ್ ನಾವಿಬ್ರು ನಿದ್ದೆ, ಇವ್ರು ನಿದ್ದೆ ಮಾಡಿಲ್ಲ, ನಾನು ನಿದ್ದೆ ಮಾಡಿಲ್ಲ. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡು. ನಾನು 1 hour ನಿದ್ದೆ ಮಾಡಿದೆ ಈ ಸತಿ. ಯಾವಾಗಲೂ ಅವಳು ಮಲ್ಕೋತಿದ್ದೆ, ನಾನು ಮಲ್ಕೊಂಡಿದ್ದೆ. ನಾನು ನಿದ್ದೆನೇ ಮಾಡಿಲ್ಲ. ಟ್ರೈನಲ್ಲಿ 1 ನಿಮಿಷಕ್ಕೂ ಕಣ್ಮುಚ್ಚಿ ನಿದ್ದೆ ಮಾಡಿಲ್ಲ. ಇಲ್ಲಿ ಒಳ್ಳೆ ನಿದ್ದೆ ಬಂದೈತೆ, ಎದೊಳಿಸ್ತಾರೆ. ನಮ್ಮ ಅಕ್ಕನ ಸ್ಪೆಷಲ್ ಎಂಟ್ರಿ. ಹೌದು, ಸ್ಪೆಷಲ್ ಎಂಟ್ರಿ. ನಾನು ಪಾಪು ಇರೋದಕ್ಕೆ ನೀವೀಗ ಅಲ್ಲಿ ಫುಲ್ ರೌಂಡ್ ನೋಡ್ಕೊಂಡು ಇಲ್ಲಿ ಬರಬೇಕು. ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾ? ವರ್ಷಿತ ಒಬ್ಳೆ ಹೋಗ್ಬೇಕಲ್ಲ ಅಂತ. ಸೊ ಗೈಸ್ ನಾವು ಮಧ್ಯಾಹ್ನದ ಊಟನ ದೇವಸ್ಥಾನದಲ್ಲೇ ದೇವ್ರ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಸೈಡ್ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಅಂತ ಬಂದ್ವಿ. 2 ಆಟೋ ನಾವು ಮಾಡ್ಕೊಂಡಿದ್ವಿ. ಒಬ್ಬರಿಗೆ 150 ಅಮೌಂಟ್ ಬೀಳ್ತು ಅಂತ ಅನಿಸುತ್ತೆ, ನಾನು ಸರಿಯಾಗಿ ಕೇಳಿಲ್ಲ. ಸೊ ಫಸ್ಟ್ ಪ್ಲೇಸ್ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಅಭಯ ಆಂಜನೇಯ ಟೆಂಪಲ್ಗೆ. ತುಂಬಾ ಚೆನ್ನಾಗಿತ್ತು ಸ್ಟ್ಯಾಚ್ಯೂ ಎಲ್ಲ. ನೆಕ್ಸ್ಟ್ ಅಲ್ಲಿಂದ ತುಂಗಭದ್ರಾ ನದಿನ ಅಂದರೆ ಬ್ರಿಡ್ಜ್ ಮೇಲೆ ಹೋಗ್ತಾನೆ ಕಾಣಿಸ್ತು. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಮಗಿದ್ದಿದ್ದು ಬೃಂದಾವನ ಮತ್ತು ಅಪ್ಪಣಾಚಾರ್ಯರ ಮನೆ. ಅಪ್ಪಣಾಚಾರ್ಯರು ಬಂದು ರಾಘವೇಂದ್ರ ಪ್ರೀತಿಯ ಶಿಷ್ಯರಾಗಿರ್ತಾರೆ. ಸೊ ಅದಕ್ಕೆ ಅವ್ರನ್ನ ಆರಾಧನೆ ಮಾಡಿಕೊಂಡು ಇದ್ದಂಥವರು ಅಪ್ಪಣಾಚಾರ್ಯರು. ಸೊ ಅದಕ್ಕೆ ಅವ್ರ ಮನೆಯನ್ನು ಕರ್ಕೊಂಡೋಗಿ ತೋರಿಸಿದ್ರು. ಇಲ್ಲಿ ಏನಂತ ಅಂದರೆ ರಾಘವೇಂದ್ರ ಸ್ವಾಮಿಯವ್ರದ್ದು ಕಂಪ್ಲೀಟ್ ಚರಿತ್ರೆನ ಫೋಟೋ ಮೂಲಕ ತೋರಿಸಿದ್ದಾರೆ. ಮತ್ತು ಅವ್ರ ಮನೆಯಲ್ಲಿರುವಂಥ ಕಳಶ ಆಗಿರ್ಬೋದು, ಅಲ್ಲಿ ಹೆಂಗೆಲ್ಲ ಆರಾಧನೆ ಮಾಡ್ತಾರೆ ಅದನ್ನೆಲ್ಲನೂ ಕೂಡ ತೋರಿಸಿದ್ದಾರೆ ಈ ಮನೆಯಲ್ಲಿ. ಅಪ್ಪಣಾಚಾರ್ಯರ ಮನೆ ಆಗಿದ ತಕ್ಷಣ ಸಿಗೋದೆ 1 ಕಿಲೋಮೀಟರ್ ದೂರದಲ್ಲಿ ಬೃಂದಾವನದಷ್ಟು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲೇ ಒಂದು ದೇವಸ್ಥಾನವೂ ಇದೆ, ಅದನ್ನು ಕೂಡ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಬೃಂದಾವನ ಬಂದು ರಾಯರು 13 ವರ್ಷ ವ್ರತ ಮಾಡಿದ್ದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಯಾವಾಗ ಅಪ್ಪಣಾಚಾರ್ಯರು ನೋಡಬೇಕು ಅಂತ ಅನ್ನಿಸ್ತದೋ ಆವಾಗ ದೀಪ ಬಂದು ದರ್ಶನ ಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೇನೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಇಲ್ಲಿ ಆಂಜನೇಯಂದು ಪಾದರಕ್ಷೆಗಳಿದೆ ಮತ್ತು ಹಾಗೆಯೇ ಪುಷ್ಪಕ ವಿಮಾನ. ಯಾವುದೇ ರೀತಿ ಮನುಷ್ಯನ ಸಹಾಯ ಇಲ್ಲದೇ ಕಲ್ಲಿನಲ್ಲೇ ಪುಷ್ಪಕ ವಿಮಾನ ಆಗಿರೋದನ್ನು ನೋಡ್ಬೋದು. ಮತ್ತು ಹಿಂದೆಗಡೆ ಹೋಗಿದ ತಕ್ಷಣ ಬೆಟ್ಟದ ಮಧ್ಯದಲ್ಲಿ ಇರುವಂಥ ಮಹಾಲಕ್ಷ್ಮಿ ಟೆಂಪಲ್ ಕೂಡ ಇದೆ.
ಸೊ ಗೈಸ್ ಸೈಡ್ ಪ್ಲೇಸ್ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದು ನೋಡ್ಕೊಂಡು ಬಂದಾದ್ಮೇಲೆ ಇವಾಗ ಪ್ರಸಾದ ತಗೊಬೇಕು ಮನೆಗೆ. ಪ್ರಸಾದ ತಗೊಂಡು ಶಾಪಿಂಗ್ ನೋಡೋಣ, ಏನಾದರೂ ತಗೊಂಡ್ರೆ ತೋರಿಸ್ತೀವಿ. ಪ್ಲೇಸಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ನೈಟ್ ಶಾಪಿಂಗ್ ಅಂತ ಅಂದ್ಕೊಂಡು ಬಂದ್ವಿ, ಬಟ್ ಶಾಪಿಂಗ್ ನಾವೆಲ್ಲೂ ಹೋಗಲಿಲ್ಲ, ನಾನೇನೂ ತೊಗೊಂಡು ಇಲ್ಲ. ಅಲ್ಲಿ ರಥೋತ್ಸವ ನಡೀತಿತ್ತು, ಸೊ ಅದಕ್ಕೆ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಮತ್ತೆ 3 ಜನ ಕೂಡ ಹೋದ್ವಿ. ಬೇರೆಯವರೆಲ್ಲ ಶಾಪಿಂಗ್ ಅಂತ ಹೊರಟೋಗಿದ್ರು, ಅವ್ರಿಗೆ ಗೊತ್ತೇ ಇರಲಿಲ್ಲ. ಮತ್ತು ಸ್ವಲ್ಪ ಜನ ಪ್ರಸಾದಕ್ಕೆ ಅಂತ ಲೈನಲ್ಲಿ ನಿಂತಿದ್ರು. ನೈಟ್ 12 ಗಂಟೆಗೆ ಇದ್ದಂಥ ಟ್ರೈನ್ ನಮಗೆ 2 ಗಂಟೆಗೆ ಬರುತ್ತೆ, 1:15 ಅನಿಸುತ್ತೆ, 1:45 2 ಗಂಟೆಗೆ ಬರುತ್ತೆ. ಸೊ ನೈಟ್ ಏನಾದ್ರು ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ನಾವು ಬೆಂಗಳೂರಿಗೆ ಬಂದಿದ್ದು ಮಾರ್ನಿಂಗ್ 7:38 ಆಗಿತ್ತು. ಗೈಸ್ ಇಷ್ಟೇ ನಮ್ಮ ಮಂತ್ರ. ಇದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಸೊ ಎಷ್ಟಾಗುತ್ತೆ ಅಷ್ಟೆಲ್ಲನೂ ತೋರಿಸಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಆನ್ ದ ನೆಕ್ಸ್ಟ್ ವ್ಲಾಗ್. ಬೇಗ ಹೇಗಿತ್ತು ಅಂತ ಕಮೆಂಟ್ ಮಾಡಿ.